ಹಲೋ ಸ್ನೇಹಿತರೆ, ನೀವು ಸಾರಿಗೆ ಬೇಸಿಕ್ ಕುಚ್ಚ ಕಟ್ಟುವುದು ಹೇಗೆ ಅಂತ ಕಲಿಬೇಕಾದರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆಯ ತನಕ ನೋಡಿ. ಇದೊಂದು ಆರಂಭಿಕವಾಗಿ ಸಾರಿಗೆ ಕುಚ್ಚ ಕಟ್ಟುವ ವಿಧಾನ. ಮೊದಲಿಗೆ ಒಂದು ಸಾರಿ ತಗೊಳ್ಳಿ, ಮತ್ತು ನೋಡ್ಕೊಳ್ಳಿ ಸಿಲ್ಕ್ ಥ್ರೆಡ್ ತಗೊಂಡಿದ್ದೇವೆ. ಕಾಟನ್ ತಗೊಳ್ಬೋದು, ಆದರೆ ಸಿಲ್ಕ್ ಥ್ರೆಡ್ ನಾವು ತಗೊಂಡಿದ್ದೇವೆ. ಸಿಲ್ಕಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ಒಂದು ಗೋಲ್ಡನಲ್ಲಿ ತಗೊಂಡಿದ್ದೇನೆ, ಒಂದು ಮೆರೂನಲ್ಲಿ ತಗೊಂಡಿದ್ದೇನೆ. ಸಾರಿ ಮೆರೂನ್ ಇರುವುದರಿಂದ. ಮತ್ತೊಂದು ಇದು ಸ್ವಲ್ಪ ನೋಡ್ಕೊಳ್ಳಿ, ದಪ್ಪ ಇದೆ. ಒಂದು ಸ್ಕೇಲ್ ಇದು ಬೇಸಿಕ್ ಫಸ್ಟ್ ಕಲಿಯುವವರಿಗೆ. ನಿಮಗೆ ದೊಡ್ಡದರಲ್ಲಿ ಸುತ್ತಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಸ್ಕೇಲಲ್ಲಿ ಮಾಡೋದಷ್ಟೇ. ದೊಡ್ಡ ಟೇಬಲ್ ಅಲ್ಲದ್ರೆ ಒಂದು ಕಿಟಕಿಯಿಂದ ಮತ್ತೊಂದು ಬಾಗಿಲಿಗೆ, ಇದು ಚಿಕ್ಕದರಲ್ಲಿ ತುಂಬ ಕಷ್ಟ ಬರ್ತದೆ, ಎಷ್ಟು ಸುತ್ತಿ ಕೈ ನೋವು ಆಗ್ತದೆ ಅಂತ ಇದ್ದರೆ ಬೇರೆ ಯಾವುದಾದ್ರೂ ಒಂದು ಕಿಟಕಿಯಿಂದ ಮತ್ತೊಂದು ಕಿಟಕಿಗೆ ಎಳೆದು ಹಾಕ್ಬೋದು. ಇದು ನೋಡ್ಕೊಳ್ಳಿ, ಇದು ಒಂದು ನಾನು 40 ಎಳೆ ಸುತ್ತುತ್ತೇನೆ. 40-45 ತನಕ ಸುತ್ತಬಹುದು. ಇದೊಂದು ಚಿಕ್ಕ, ತುಂಬ ದೊಡ್ಡ ಕುಚ್ಚ ಕಟ್ಟುವುದಲ್ಲ, ಒಂದು ಬೇಸಿಕ್ ಫಸ್ಟ್ ಆರಂಭಿಕವಾಗಿ ನಿಮಗೆ ಕಲಿಯುವುದಾದರೆ ನೋಡಿ. ಇದರಲ್ಲಿ 45 ಥರ ಒಂದು ಸುತ್ತಲು ಬಂದರೆ ಎರಡು ಬದಿಗೆ 95 ಆಯಿತು. ಈಗ ಇದನ್ನು ಸ್ಕೇಲಿಂದ ಮಧ್ಯದಿಂದ ಕಟ್ ಮಾಡಿಕೊಳ್ಳಿ. ಇದು ಮಧ್ಯದ್ದು ಆಗ್ಬೋದು, ಬದಿಯಿಂದ ಆಗ್ಬೋದು. ಕಟ್ ಮಾಡಿಕೊಂಡು ಇನ್ನು ಇದನ್ನು ಸೂಜಿಗೆ ಹಾಕಬೇಕಾಗ್ತದೆ. ತುಂಬ ದಪ್ಪ ಇದ್ದರೆ ಸೂಜಿಗೆ ಆಗೋದಿಲ್ಲ. ನೋಡ್ಕೊಳ್ಳಿ, ಸೂಜಿ ಹೋಲು ಒಂದೊಂದು ಚಿಕ್ಕದಿರ್ತದೆ. ಇದು ಸ್ವಲ್ಪ ದಪ್ಪ ಇರುವ ಸೂಜಿ ನಾನು 2 ಟೈಪಲ್ಲಿ ತಗೊಂಡಿದ್ದೆ. ಸ್ವಲ್ಪ ಗಮ್ ಹಾಕಿ, ತುಂಬ ಬೇಡ, ಸ್ವಲ್ಪ ಗಮ್ ಹಾಕಿ ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗಾದರೆ ಗಟ್ಟಿಯಾಗಿ ನಿಲ್ತದೆ ಸೂಜಿ ಹೋಲಿಗೆ ಹೋಗಲಿಕ್ಕೆ. ಒಂದು ಸ್ವಲ್ಪ ದೊಡ್ಡ ಸೂಜಿ ಉಂಟು, ಮತ್ತೊಂದು ನಾರ್ಮಲ್ ಸೂಜಿ ಉಂಟು. ಸ್ವಲ್ಪ ನೋಡ್ಕೊಳ್ಳಿ, ಅದು ಒಂದು ಮೊದಲಿಗೆ 2ರಲ್ಲಿ ಕೂಡ ಹಾಕಿ ತೋರಿಸ್ತೇನೆ. ಇದು ಸ್ವಲ್ಪ ದೊಡ್ಡ ಇದ್ದ ಕಾರಣ ಬೇಗ ಆಗಿ ಹೋಗ್ತದೆ, ಅಂದರೆ ನೋಡ್ಕೋಬೇಕಷ್ಟೇ. ಈಗ ಇದ್ರ ಎಲೆ 90 ಆಯಿತು. 45 90 ಆಯಿತು. ನಿಮಗೆ ಎಷ್ಟು 120 ತನಕ ಕೂಡ ಎಲೆ ಇಟ್ಕೊಳ್ಬೋದು. ನಾನು 2 ಭಾಗ ಮಾಡಿ ಇಟ್ಕೊಂಡೆ. ಇದನ್ನು ಇದೇ ಥರ ಒಮ್ಮೆ ಹಾಕಿ ನೋಡ್ತೀನಿ. ಇದು ಬೇಡ ನನಗೆ ಮತ್ತೊಂದು ಸೂಜಿಯಲ್ಲಿ ಬೇಕು ಅಂತಿದ್ದರೆ ನಿಮಗೆ 2ರಲ್ಲಿ ತೋರಿಸ್ತೇನೆ. ಮತ್ತೊಂದು ಸೂಜಿಗೆ ಕೂಡ ನಾನು ದಾರ ಹಾಕಿ ಇಡ್ತೇನೆ. ಈಗ ನೋಡ್ಕೊಳ್ಳಿ, ಇದರ ಸೆರಗು ನೋಡ್ಕೊಳ್ಳಿ, ಅಲ್ಲಿ ಗೋಲ್ಡನ್ ಬಾರ್ಡ್ರ್ ಬಂದಿದೆ ಸ್ವಲ್ಪ. ನಾನು 1.5 ಇಂಚಿಗೆ 2 ಇಂಚಿಗೆ ತಗೊಳ್ಬೋದು. ನಾನು 1.25 ಇಂಚಿಗೆ ತಗೊಂಡಿದ್ದೇನೆ. ಈಗ ಫಸ್ಟಿಗೆ ಕಲಿಯುವಾಗ ಸ್ವಲ್ಪ ದೂರದ ಇರಲಿ, ನೆಕ್ಸ್ಟ್ ನಿಮಗೆ ಹತ್ತಿರದಿಂದ ಇಟ್ಟು ಕಲಿಬೋದು. ಇದು ಈಗ ಫಸ್ಟಿಗೆ ಇದರಲ್ಲೇ ಬೇಡ, ಈ ಸೂಜಿ ನಾನೀಗ ತೋರಿಸಿದಷ್ಟೇ ಈ ಸೂಜಿಗೆ ಈ ದಾರ ಹಾಕಿ ಎಳಿಬೋದು ಅಂತ. ನಿಮಗೆ ಅಷ್ಟು ದಪ್ಪದ ಸೂಜಿ ಬೇಡ ಅಂತಿದ್ರೆ ನೋಡಿ, ಮತ್ತೊಂದು ಸೂಜಿಯಲ್ಲಿ ಹಾಕಿ ತೋರಿಸ್ತೇನೆ ನಾನು. ಸ್ವಲ್ಪ ಚಿಕ್ಕ ಸೂಜಿ ನೋಡ್ಕೊಳ್ಳಿ. ಇದಕ್ಕೆ ಕೂಡ ನೂಲು ಹೇಗೆ ಹಾಕಬೇಕು ಅಂತ. ಸ್ವಲ್ಪ ತುಂಬ ಅದರ ಹೋಳು ಚಿಕ್ಕದಿದ್ದರೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ನಾವು ಹಾಕಿದ ನೂಲು ಕಡಿಮೆ ಹಾಕಬೇಕಾಗ್ತದೆ. ನಾನು ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ. ಕಾಟನ್ ಬೇಕಾದರೆ ತಗೊಳ್ಬೋದು. ಯಾವಾಗಲೂ ತಗೊಳ್ಳುವಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿಯಲ್ಲಿ ನೂಲು ತಗೊಳ್ಳಿ, ಇಲ್ಲದ್ರೆ ನಮಗೆ ಸಾರಿ ಹಾಕುವಾಗ ತೊಳೆಯುವಾಗ ಮತ್ತು ಅದರ ಕಲರೆಲ್ಲ ಹೋಗ್ತದೆ. ಈಗ ನೋಡ್ಕೊಳ್ಳಿ, ಮೊದಲಿಗೆ ಇದನ್ನು ಹೀಗೆ ಮಾಡಿ ಕಾಣ್ತದಲ್ಲ. ಈಗ ನಾನು ಚಿಕ್ಕದು ಅದನ್ನು ಮೇಲ್ಭಾಗಕ್ಕೆ ತಗೊಂಡು ಬಂದು ಸ್ವಲ್ಪ ಎಳೆದು, ತುಂಬ ದೊಡ್ಡ ಕುಚ್ಚನ್ನು ಕಟ್ಟೋದು ಬೇಡ. ಈಗ ಬೇಸಿಕ್ಕಾಗಿ ಮತ್ತೆ ಸ್ಟೆಪ್ ಮತ್ತು ಬೇರೆ ಹೇಳುವ ನಿಮಗೆ ಯಾವ ಥರದಲ್ಲಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಇದನ್ನು ಸೂಜಿಯಿಂದ ಗೋಲ್ಡನ್ ನೂಲು ಕೂಡ ಕಟ್ಬೋದು. ಈಗ ನಾನು ನಿಮಗೆ ಕಲಿಯಲಿಕ್ಕೆ ಫಸ್ಟ್ ಸೂಜಿಯಲ್ಲಿ ಕಷ್ಟ ಆಗ್ತದೆ ಅಂತೇಳಿ ನಾನು ನಿಮಗೆ ಕೈಯಿಂದವೇ ತೋರಿಸ್ತೇನೆ. ನೋಡ್ಕೊಳ್ಳಿ, ಈಗ ಹಿಡ್ಕೊಳ್ಳಿ ಒಂದು ಗೋಲ್ಡನ್ ನೂಲನ್ನು. ನಿಮಗೆ ನೋಡ್ಕೊಳ್ಳಿ, ಇದೇ ಥರ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಹಿಡ್ಕೊಂಡು ಹೀಗೆ ಸುತ್ತಾ ಬನ್ನಿ. ಅಲ್ಲಿ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಬೇಕು. ಒಂದು 7-8 ಒಂದು ಲಾಕ್ ಮಾಡಿದರೆ ಸಾಕು. ನಾನು ಸಿಂಗಲಲ್ಲಿ ಸುತ್ತಿದ ಕಾರಣ ನಮಗೆ ಸೂಜಿಯಲ್ಲಿ 1-2 ಎಳೆ ನೂಲಲ್ಲಿ ಕೂಡ ಹಾಕಿ 4-5 ಬದಿದರಲ್ಲಿ ಎಳೆದು ಹಾಕ್ಬೋದು. ಈಗ ನಾನು ನಿಮಗೆ ಕೈಯಲ್ಲಿ ಕಟ್ಟಿ ಹಾಕಿ ತೋರಿಸ್ತೇನೆ. ಮೊದಲಿಗೆ ನಿಮಗೆ ಸೂಜಿಯಲ್ಲಿ ಆಗೋದಿಲ್ಲ, ಇದು ನಿಮಗೆ ಸ್ಟಿಚ್ಚಿಂಗ್ ಬೇಕು ಅಂತೇವಿಲ್ಲ. ಸ್ಟಿಚ್ಚಿಂಗ್ ಕಲಿಯದವರು ಕೂಡ ಬೇಸಿಕ್ ನೂಲು ಕಟ್ಬೋದು. ಕುಚ್ಚ ಹೇಗೆ ಕಟ್ಟೋದು ಅಂತ ನೋಡ್ಕೊಳ್ಳಿ. ಇನ್ನು ನಾನು ಮತ್ತೊಂದು ಮಾರ್ಕ್ ಹಾಕಿದ್ದೇನೆ ಅಲ್ವಾ, ನೋಡ್ಕೊಳ್ಳಿ ಯಾವ ಥರ ನಾವು ಸ್ವಲ್ಪ ಗೋಲ್ಡನ್ ಥ್ರೆಡ್ಡಲ್ಲಿ ಹಾಕ್ಬೋದು, ಬೇಕಾದರೆ ಮಿಕ್ಸ್ ಮಾಡಿ. ಇದು ನಾನು ನಿಮಗೆ ತೋರಿಸ್ಲಿಕ್ಕಾಗ ಒಂದೇ ನೂಲಲ್ಲಿ ಹಾಕಿದ್ದೇನೆ, ಒಂದು ಮೆರೂನ್ ನೂಲಲ್ಲಿ. ಸ್ವಲ್ಪ ಎಳೆಯುವಾಗ ಜಾಗ್ರತೆಯಿಂದ ಎಳೆಯಿರಿ, ಮತ್ತು ಬಟ್ಟೆಗೆ ಡ್ಯಾಮೇಜ್ ಆಗದೆ ಥರ. ಸ್ವಲ್ಪ ಬಾರ್ಡ್ರ್ ಇದರ ದಪ್ಪ ಇದ್ದ ಕಾರಣ
ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ಯಾವ ಸಾರಿಗೆ ಕೂಡ ತಗೊಳ್ಬೋದು. ನೋಡ್ಕೊಳ್ಳಿ, ಇದು ಕೈಯಿಂದವೇ ನಾನಲ್ಲಿ ಗೋಲ್ಡನ್ ನೂಲು ಕಟ್ತೇನೆ. ನೋಡ್ಕೊಳ್ಳಿ ಯಾವ ಥರ ಕಟ್ಟಿದ್ದೇನೆ ಅಂತ. ಗಂಟು ಹಾಕಿದರೆ ಆಯಿತು. ಗಂಟು ಹಾಕಿ ತಗೊಳ್ಳಿ. ಇದೇ ಥರ ಒಂದು ನೋಡ್ಕೊಳ್ಳಿ, ಯಾವ ಥರ ಒಂದೇ ಸೇಮ್ ನಿಮಗೆ ಎಷ್ಟು ಅಳತೆದ್ದು ಬೇಕು ಅಂತ ನೋಡ್ಕೊಳ್ಳಿ. ಇದು ನಾನು ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೇನೆ. ನಿಮಗೆ ಇದಕ್ಕಿಂತ ದಪ್ಪದ್ದು ನನಗೆ ಬೇಕು ಅಂತಿದ್ರೆ ಇದರ ದಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು. ಸೂಜಿ ಹೂಗಳು ಮಾತ್ರ ಸ್ವಲ್ಪ ದಪ್ಪ ಆಗಿರಬೇಕಾಗ್ತದೆ ದೊಡ್ಡದರಲ್ಲಿ. ಇದು ನಿಮಗೆ ತುಂಬ ಸಲ ಇದನ್ನು ಈಗ ಬೇಸಿಕ್ಕಾಗಿ ಸುತ್ತುವವರಿಗೆ ಫಸ್ಟ್ ಆರಂಭಿಕ ಅರ್ಥದಲ್ಲಿ ನಿಮಗೆ ಸ್ಕೇಲಲ್ಲಿ ಸುತ್ತಿದ್ರೆ ಆಗ್ಬೋದು. ಇನ್ನು ನನಗೆ ಇಲ್ಲ, ನನಗೆ ಕಲಿತಾಯಿತು, ನನಗೆ ಬೇರೆದರಲ್ಲಿ ಸುತ್ತಬೇಕು, ಇದೆಷ್ಟು ಕೈ ನೋವಾಗ್ಬೋದು ಅಂತ ಇದ್ದರೆ ಒಂದು ಕಿಟಕಿಯಿಂದ ಮತ್ತೊಂದು ಕಿಟಕಿ ಅಲ್ಲ ಸ್ವಲ್ಪ ಉದ್ದದಲ್ಲಿ ದಪ್ಪದೇನಾದರೂ ಇಟ್ಟು ಉದ್ದದೊಂದು 4-5 ಮೀಟ್ರ್ ತನಕ ನಿಮಗೆ ಒಂದು 22 ಎಲೆ ತೆಗೊಂಡು ಹೋದರೆ ಸಾಕು. ಆಗ 22ರಿಂದ ಡಬಲ್ ಆಗುವಾಗ 44 ಆಗ್ತದೆ. ಅದನ್ನು ಪುನಃ ಮಾಡಿಸಿದಾಗ 88 ಆಗ್ತದೆ. ಅಷ್ಟು ಸಾಕಾಗ್ತದೆ. ಇದು ಚಿಕ್ಕದರಲ್ಲಿ ನಾನು ತೋರಿಸಿದ್ದು ಸ್ಕೇಲಲ್ಲಿ ನಿಮಗೆ. ಮೊದಲಲ್ಲಿ ಇಷ್ಟು ಕಷ್ಟಪಡಬೇಕಾ ಅಂತ ಹೇಳಿ ಬೇಡ, ನಾವು ಕುಚ್ಚವೇ ಕಟ್ಟುವುದಿಲ್ಲ ಅಂತ ಬಿಡೋದು ಬೇಡ. ನಿಮಗೆ ಯಾವುದರಲ್ಲೂ ಕೂಡ ಮಾಡ್ಬೋದು. ಇದು ನಾನು ಚಿಕ್ಕದರಲ್ಲಿ ಬೇಸಿಕ್ಕಾಗಿ ತೋರಿಸಿದಷ್ಟೇ ಸ್ಕೇಲಲ್ಲಿ ಅಂತ. ಇದು ನಿಮಗೆ ಇದು ನಾನು ಕೈಯಲ್ಲೇ ಕಟ್ಟಾಗಿ ಈಗ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸೂಜಿಯಲ್ಲಿ ಹೇಗೆ ದಾರ ಕಟ್ಟೋದು ಅಂತ ತೋರಿಸ್ತೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೇಡಿ ಕ್ರಿಯೇಟರ್ಸ್ ಚಾನಲಲ್ಲಿ ಬೇರೆ ಬೇರೆ ಥರದನ್ನೆಲ್ಲ ಹಾಕ್ತೇವೆ ನಾವು, ಕುಚ್ಚ ಕಟ್ಟುವುದು ಮತ್ತು ನಿಮಗೆ ಯಾವ ಡಿಸೈನ್ಸ್ ಎಲ್ಲ ಬೇಕು, ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಕೂಡ ಇದರಲ್ಲೇ ಹಾಕಿದ್ದೇವೆ, ಕ್ರಾಫ್ಟುಗಳು ಕೂಡ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ನೂಲು ಮತ್ತು 2 ಥ್ರೆಡ್ ಯಾವುದೆಲ್ಲ ಬೇಕು, ಗೋಲ್ಡನ್ ಮತ್ತು ನಿಮಗೆ ಯಾವ ಸಾರಿ ತೆಕ್ಕೊಳ್ತೀರಿ ಆ ಕಲರ್ ಸಾರಿಯನ್ನು ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ನಿಮಗೆ ಎಷ್ಟು ನಿಮಗೆ ಇದು ನಾನು ಎಷ್ಟು ದೂರದಲ್ಲಿ ಇಟ್ಕೊಂಡಿದ್ದೇನೆ, ನಿಮಗೆ ಬೇಡ ನಿಮಗೆ ಹತ್ತಿರದಲ್ಲಿ ಇಟ್ಟು ಮಾಡ್ಬೋದು. ನಿಮಗೆ ಅರ್ಧ ಇಂಚಲ್ಲಿ ಸಾಕು, ಅಲ್ಲ ನನಗೆ 1 ಇಂಚಲ್ಲಿ ಬೇಕು ಅಂತಿದ್ದರೆ ಹುಡುಗಲ್ಲಿ ಅಲ್ಲಿ ತನಕ ಕೂಡ ನಾನು ಇಟ್ಕೊಳ್ತೇನೆ. ಈಗ ನಾನು ಇಷ್ಟ ಆಯಿತು, ಇಷ್ಟು ಸ್ಟೆಪ್ ಮಾಡಿ ತೋರಿಸ್ತೇನೆ. ಇದು ನಾನು ಯಾವ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂತ ಎಲ್ಲ ನಿಮಗೆ ತೋರಿಸ್ತಾ ಬರ್ತೇನೆ. ನೋಡ್ಕೊಳ್ಳಿ, ಈಗ ನಾನು ಬದಿಯಿಂದ ಹಾಕಿದರೆ ಆಯಿತು. ಅಳತೆ ತಗೊಳ್ಳಿ, ನಿಮಗೆ ಫುಲ್ ಬೇಕಾದರೆ ಇದಕ್ಕೆ 2 ಕಲರ್ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಅಲ್ಲಿ ಗೋಲ್ಡನ್ ಜರಿ ಬಂದಿದೆ, ಗೋಲ್ಡನ್ ಮತ್ತು ಮೆರೂನ್ 2ರಲ್ಲಿ ನಿಮಗೆ ಕೊಡ್ಬೋದು. ಈಗ ನಾನು 1ರಲ್ಲಿ ಕೊಟ್ಟು, ಒಂದೇ ಮೆರೂನ್ ಕಲರಲ್ಲಿ ಕೊಟ್ಟು ಗೋಲ್ಡನ್ ಥ್ರೆಡ್ಡಲ್ಲಿ ಗಂಟು ಹಾಕಿದ್ದೇನೆ. ಇದು ನಿಮಗೆ ಫಸ್ಟ್ ಹಂತದಲ್ಲಿ ಕಲೀಲಿಕ್ಕೆ ಬೇಕಾಗಿ ಹಾಕಿ ತೋರಿಸಿದ್ದು. ಡಬಲ್ ಕಲರ್ ಸಾರಿ ಇದ್ದರೆ ಒಂದು ಕುಚ್ಚ ಡಬಲ್ ಕಲರಲ್ಲಿ ಸಾರಿಯನ್ನು ಒಂದು ಕುಚ್ಚ ಒಂದು ಕಲರಲ್ಲಿ ಮತ್ತೊಂದು ಕುಚ್ಚವನ್ನು ಬೇರೆ ಕಲರಲ್ಲಿ ಕಟ್ಬೋದು. ಆಗ ಸಾರಿ ಗೊಂಡೆ ಕಟ್ಟಿದಾಗ ಕರೆಕ್ಟಾಗಿ ಬರ್ತದೆ. ಈಗ ಸಾರಿ ಒಂದೇ ಕಲರ್, ಜರಿ ಮಾತ್ರ ಗೋಲ್ಡನ್ ಥ್ರೆಡ್ಡಲ್ಲಿ ಬಂದಿದೆ. ನೋಡ್ಕೊಳ್ಳಿ, ಇದು ಮೆರೂನ್ ಕಲರಲ್ಲಿ ಹಾಕಿದ್ದೇನೆ. ಇದೇ ಥರ ಕರೆಕ್ಟಾಗಿ ನಿಮಗೆ ಫುಲ್ಲು ಎಲ್ಲ ಮಾಡಿ ಹೀಗೆ ಮಾಡಿ ತೋರಿಸಿದ್ರೆ ಆಯಿತು. ನೋಡ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಕರೆಕ್ಟಾಗಿ ಬಂದಿರ್ತದೆ. ಎಲ್ಲಿ ಆದರೂ ನೀವು ಮಾಡಿದರೆ ಸ್ವಲ್ಪ ಅಳತೆ ಉದ್ದ ಹೆಚ್ಚು ಕಡಿಮೆ ಇದ್ದರೆ ಇದನ್ನು ಕರೆಕ್ಟ್ ಆದಮೇಲೆ ಆ ನೂಲಿನ ಮೇಲೆ ಒಮ್ಮೆ ಐರನ್ ಮಾಡಿ, ಸ್ವಲ್ಪ ಐರನ್ ಮಾಡಿದರೆ ಕರೆಕ್ಟಾಗಿ ನಿಲ್ತದೆ. ನೋಡ್ಕೊಳ್ಳಿ, ಅಲ್ಲಿ ಉದ್ದ ಒಂದೇ ಥರ ಉಂಟಾ ಅಲ್ವಾ ಅಂತ ಹೆಚ್ಚು ಕಡಿಮೆ ಇದ್ದರೆ ಇದೇ ಥರ ಮಡಚ್ಕೊಳ್ಳಿ, ಕರೆಕ್ಟಾಗಿ ಬಂದಿರ್ತದೆ. ನಿಮಗೆ ಬೇರೆ ಬೇರೆ ವಿಡಿಯೋವನ್ನು ಹಾಕ್ತೀವಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಈ ಚಾನಲ್ಗೆ ಯಾವುದು ಈ ಲೇಡಿ ಕ್ರಿಯೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್